ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ನೋಡಿ, ಈ ಪ್ರಶ್ನೆ ಪತ್ರಿಕೆ ಶಿಕ್ಷಕರಿಗೆ, ಪೋಷಕರಿಗೆ, ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಇದನ್ನು ನೋಡಿ ನೀವು ವಿದ್ಯಾರ್ಥಿಗಳಿಗೆ ಕಲಿಸಬಹುದು. ಇದು ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಥಮ ಭಾಷೆ ಕನ್ನಡವನ್ನು ಆಧರಿಸಿದಂಥ ಪತ್ರಿಕೆಯಾಗಿದ್ದು, ಇಲ್ಲಿ ಚಿತ್ರಕ್ಕೆ ಸರಿ ಹೊಂದುವ ಪದವನ್ನು ಗುರುತಿಸಿ ಗೆರೆ ಎಳೆದು ಹೊಂದಿಸು ಅಂತ ಇದೆ. ಇಲ್ಲಿ ಏನು ಮಾಡಬೇಕಂತಂದರೆ, ಈ ಚಿತ್ರಕ್ಕೆ ನೀವು ಗೆರೆ ಎಳೆದು ಹೊಂದಿಸಬೇಕು. ಮಹಾತ್ಮ ಗಾಂಧೀಜಿ, ಪಾರಿವಾಳ, ಅಮ್ಮ, ಅಜ್ಜ, ಪಿಕಾಸಿ, ಈ ರೀತಿ ಹೊಂದಿಸಬೇಕು. ಇನ್ನು ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ ಅಂತ ಇದೆ. ನೋಡಿ, ಇಲ್ಲಿ ಅಮ್ಮ ಅಂತ ಕೊಡಲಾಗಿದೆ. ಅದೇ ರೀತಿ ನಡುವ ಅಂತಿದೆ. ಇಲ್ಲಿ ಅಕ್ಕ, ಅಪ್ಪ, ತುಂಬ ಸುಲಭವಾಗಿದೆ. ಅಯ್ಯ, ಅಣ್ಣ, ಇಲ್ಲೆಲ್ಲ ನೋಡಿ, ಅಣ್ಣ, ಅವ್ವ, ಅಜ್ಜ, ಅಜ್ಜಿ, ಅಮ್ಮ, ಅಕ್ಕ, ಅಪ್ಪ, ಅಯ್ಯ, ಈ ರೀತಿ ನೀವು ಇಲ್ಲಿ ಬರೆದು ಈ ಖಾಲಿ ಪದಗಳನ್ನು ತುಂಬಬಹುದು. ಇನ್ನು ವರ್ಣಮಾಲಾಕ್ಷರಗಳನ್ನು ಬರೆಯಿರಿ. ನೋಡಿ, ಅದಿಂದ ಆದವರೆಗೆ ನಿಮಗೆ ಪುಸ್ತಕದಲ್ಲಿ ಸಿಗ್ತವೆ. ಮತ್ತು ಕದಿಂದ ಬರೀಬೇಕಿಲ್ಲಿ ಕ ಖ ಗ ಗ ನ ಅವನ್ಗಳನ್ನು, ಇಲ್ಲಿ ವ್ಯಂಜನಗಳನ್ನು, ಸ್ವರಗಳನ್ನು, ವ್ಯಂಜನಗಳನ್ನು ವರ್ಣಮಾಲೆಯಿಂದ ನೋಡಿ ಬರೆಯಬೇಕು. ಮಾದರಿಯಂತೆ ಪದಗಳನ್ನು ಬಿಡಿಸಿ ಬರೆಯಿರಿ. ನೋಡಿ, ಪ್ರೀತಿಯಿಂದ, ಪ್ರೀತಿ ಪ್ಲಸ್ ಇಂದ. ಈಗ ಖುಷಿಯಿಂದ, ಖುಷಿ ಅಂತ ಬರಿತೀರಿ, ಆಮೇಲೆ ಇಂದ ಅಂತ ಬರಿಬೇಕು. ಮಮತೆ ಅಂತ ಬರಿತೀರಿ, ಇಲ್ಲಿ ಇಂದ. ಇಲ್ಲಿ ಯಕಾರ ಇದ್ದಿದ್ದು ಇಕಾರ ಆಗ್ತದೆ. ಆಸೆ, ಆಸೆ ಇಂದ ಅಂತ ಬರಿಬೇಕು. ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದದನ್ನು ಬರೆಯಿರಿ. ನೋಡಿ, ಡ್ಯಾಶ್ ಮಾನ ಅಂತ ಕೊಟ್ಟಿದ್ದಾರೆ. ಅಭಿಮಾನ, ಭಿ ತುಂಬಬೇಕು ನೀವು. ಇಲ್ಲೇನು ತುಂಬಬೇಕು? ಅಭಿಮಾನ. ಸತ್ಯ, ಸತ್ಯವಂತ. ನೋಡಿ, ಅನ್ನೋದನ್ನು ಅಲ್ಲಿ ತುಂಬಬೇಕು. ಸತ್ಯವಂತ. ನೋಡಿ, ಮಾಣಿಕತೆ, ಪ್ರಾಮಾಣಿಕತೆ, ಅನ್ನೋದನ್ನು ಅಲ್ಲಿ ತುಂಬಬೇಕು. ಇಲ್ಲೇ ಉಳುಮೆ, ಅನ್ನೋದನ್ನು ತುಂಬಬೇಕು, ಉಳುಮೆ. ನೋಡಿ, ಸಿದ್ಧತೆ, ಅನ್ನೋದನ್ನು ತುಂಬಬೇಕು, ಸಿದ್ಧತೆ. ನೋಡಿ, ಅಭಿಮಾನ, ಸತ್ಯವಂತ, ಪ್ರಾಮಾಣಿಕತೆ, ಉಳುಮೆ, ಸಿದ್ಧತೆ, ಈ ರೀತಿ ತುಂಬಬೇಕು. ಇನ್ನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳನ್ನು ಆರಿಸಿ ಬರೆಯಿರಿ. ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಯಾವುದು? ಸೂಜಿ. ಹಳ್ಳಿಯ ದಾರಿಯ ಬದಿಯಲ್ಲಿ ಡ್ಯಾಶ್ ಮರವಿತ್ತು. ನೋಡಿ, ಮಾವಿನ ಮರವಿತ್ತು. ಹಳ್ಳಿಯ ದಾರಿಯ ಬದಿಯಲ್ಲಿ ಮಾವಿನ ಮರವಿತ್ತು. ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋಗ್ತಾರೆ? ಸಂತೆಗೆ ಹೋದರು. ಕನ್ನಡ ನಾಡಿನ ಜೀವನದಿ ಕಾವೇರಿ. ಶಿಲ್ಪಿ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ. ನೋಡಿ, ಶಿಲ್ಪಿ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ರಾತ್ರಿ ವೇಳೆ ಬೆಳಕು ಕೊಡುವವನು ಚಂದ್ರ. ಮಾದರಿಯಂತೆ ಬರೆಯಿರಿ. ನೋಡಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ. ನೋಡಿ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಅಂತ ಬರಿಬೇಕು. ದೊಡ್ಡಮ್ಮ. ಮಾದರಿಯಂತೆ ಪದಗಳನ್ನು ಬರೆಯಿರಿ. ಯಂತ್ರ, ಯಂತ್ರಗಳು. ಬಟ್ಟೆ, ಬಟ್ಟಿ ಅಂತಾಗಿದೆ. ಅದು ಬಟ್ಟೆ, ಬಟ್ಟೆಗಳು. ಮುಳ್ಳು, ಮುಳ್ಳುಗಳು. ಸೂಜಿ, ಸೂಜಿಗಳು. ಈ ಗಳು ಅನ್ನೋದನ್ನು ಇಲ್ಲಿ ನೀವು ಜೋಡಿಸಬೇಕು. ವಾಕ್ಯಗಳನ್ನು ನಕಲು ಮಾಡಿರಿ. ನೋಡಿ, ಹೇಗಿದೆ ಹಾಗೆ ಬರೆಯೋದು. ಅಜ್ಜ, ಅಜ್ಜಿ ಸಂತೋಷದಿಂದ ಕಜ್ಜಾಯ ತಿಂದರು. ಯಂತ್ರವನ್ನು ಕಾರ್ಖಾನೆಯಲ್ಲಿ ತಯಾರಿಸುತ್ತಾರೆ. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇದೇ ಲೈನನ್ನು ನೀವು ಯಥಾವತ್ತಾಗಿ ಇಲ್ಲಿ ಬರೆಯಬೇಕು. ಇದೇ ಲೈನನ್ನು ಇಲ್ಲಿ ಯಥಾವತ್ತಾಗಿ ಬರೆಯಬೇಕು. ಸಾಕು ಪ್ರಾಣಿಗಳ ಹೆಸರನ್ನು ಬರೆಯಿರಿ. ನೋಡಿ, ಸಾಕು ಪ್ರಾಣಿಗಳು ನಿಮ್ಗೆ ಗೊತ್ತಿವೆ. ನಾಯಿ, ನಾಯಿ, ಬೆಕ್ಕು, ಎಮ್ಮೆ, ಆಕಳು, ಇವೆಲ್ಲ ಸಾಕು ಪ್ರಾಣಿಗಳು. ಕೆಳಗಿನ ಒತ್ತಕ್ಷರ ಪದಗಳನ್ನು ನಕಲು ಮಾಡಿರಿ. ನೋಡಿ,
ಒತ್ತಕ್ಷರಗಳು ಚೆನ್ನಾಗಿ ಗೊತ್ತಾಗಬೇಕು ಅನ್ನೋದಕ್ಕೆ. ಇದೇ ಸೇಮ್ ಬರಿಬೇಕು. ಎಚ್ಚರ, ಬಟ್ಟೆ, ಮಕ್ಕಳು, ಒಳ್ಳೆಯ, ಮುಟ್ಟಿತ್ತು. ಇದನ್ನು ಕೆಳಗಡೆ ಬರೀಬೇಕು. ಇನ್ನು ಕ ಅಕ್ಷರದ ಗುಣಿತಾಕ್ಷರ ಪೂರ್ಣಗೊಳಿಸಿರಿ. ನೋಡಿ, ಕ ಇಂದ ಖವರೆಗೆ ಕ, ಇದು ಕಾ, ಕಿ, ಕಿ, ಕು, ಕು, ಈ ಥರ ಪೂರ್ಣ ಬಳ್ಳಿಯನ್ನು ಬರೀಬೇಕು. ಚಿತ್ರವನ್ನು ಗಮನಿಸಿ ಬಣ್ಣ ತುಂಬಿರಿ. ಅವುಗಳನ್ನು ಗುರುತಿಸಿ ಕೆಳಗೆ ಕೊಟ್ಟಿರುವ ಖಾಲಿ ಸ್ಥಳದಲ್ಲಿ ಬರೆಯಿರಿ. ನೋಡಿ, ಇಲ್ಲಿ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹಕ್ಕಿ ಕಾಣ್ತಾ ಇದೆ. ಈ ಹಕ್ಕಿಗಳಿಗೆ ಇಲ್ಲಿ ನೀವು ಬಣ್ಣ ತುಂಬಬೇಕಿಲ್ಲಿ. ಈ ಹಕ್ಕಿಗಳಿಗೆ ಅಷ್ಟಷ್ಟೇ ಬಣ್ಣವನ್ನು ತುಂಬಿ ಇಲ್ಲಿ ಏನಿದು ನಿಮ್ಗೆ ಕಾಣ್ತಾ ಇರೋದು ಹಕ್ಕಿ, ಹಕ್ಕಿಗಳು ಇಲ್ಲಿ ಬರೀರಿ. ಇಲ್ಲಿ ಏನು ಕಾಣ್ತಾ ಇದೆ, ಸೂರ್ಯನಿಗೆ ಬಣ್ಣ ತುಂಬಿ ಸೂರ್ಯ, ಸೂರ್ಯ ಅಂತ ಬರೀರಿ. ಇಲ್ಲಿ ಮರ ಕಾಣ್ತಾ ಇದೆ, ಇಲ್ಲಿ ಮರ ಅಂತ ಬರೀರಿ, ಮರಕ್ಕೆ ಬಣ್ಣ ತುಂಬಿ. ಇಲ್ಲಿ ಮನೆ ಕಾಣ್ತಾ ಇದೆ, ಇಲ್ಲಿ ಮನೆಗೆ ಬಣ್ಣ ತುಂಬಿ ಮನೆ ಅಂತ ಬರೀರಿ. ಇಲ್ಲಿ ಒಂದು ಚಿಟ್ಟೆ ಕಾಣ್ತಾ ಇದೆ, ಚಿಟ್ಟೆ ಅಂತ ಬರೀರಿ, ಇಲ್ಲಿ ಚಿಟ್ಟೆಗೆ ಬಣ್ಣ ತುಂಬಿ. ಈ ರೀತಿ ನೀವು ಬಣ್ಣವನ್ನು ತುಂಬಿ ಅದನ್ನು ಬರೀಬೇಕು. ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ ನಿಮ್ಮ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ, ಮತ್ತೆ ಭೇಟಿಯಾಗೋಣ.